ಈ ಪ್ರೆಸ್ ಮೀಟಿಂಗ್ ಹೇಳೋದ ಉದ್ದೇಶ ಏನಂತಂದ್ರೆ, ಪ್ರೆಸ್ನಲ್ಲಿ ಬರೋದು ಉದ್ದೇಶ ಏನಂತಂದ್ರೆ, SP ರಾಜಶೇಖರ್ ಅಣ್ಣವರಿಗೆ ತಾವು ಕ್ರಿಶ್ಚಿಯನ್ ಒಂದು ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ರಾಜಕೀಯ ವ್ಯಕ್ತಿ, ಒಳ್ಳೆ ರೀತಿಯಿಂದ ಈ ಜನಾಂಗಕ್ಕೆ ಮತ್ತು ಎಲ್ಲಾ ಜನಾಂಗಕ್ಕೆ ಸವಲತ್ತನ್ನು ತಲುಪಿಸಿಕೊಟ್ಟಿರ್ತಕ್ಕಂಥ ಒಬ್ಬರು SP ರಾಜಶೇಖರ್ ಅವರಿಗೆ MLC ವನ್ನು ಯಾಕೆ ನಾವು ಹೇಳ್ತಿದ್ದೇವೆ ಅಂದ್ರೆ, MLC ಯಾಕೆ ಮಾಡಬೇಕು ಅಂತ ಹೇಳ್ತೀವಿ, ಒಳ್ಳೆಯ ವ್ಯಕ್ತಿ ಹೊಂದಿರತಕ್ಕಂಥ ರಾಜಶೇಖರ್ ಅಣ್ಣವರಿಗೆ ನಾವು ಯಾಕೆ ಹೇಳ್ತಿದ್ದೇವೆ ಅಂತಂದ್ರೆ, ಬಾಲ್ಕಿ ತಾಲೂಕದಲ್ಲಿ ನಮಗೆ ಬಹಳಷ್ಟು ಸಲ ಬೀದಿ ಬದಿ ವ್ಯಾಪಾರಿಗೆ ಯಾರು ನಮ್ಗೆ ಸಪೋರ್ಟ್ ಕೊಟ್ಟಿಲ್ಲ. ರಾಜಶೇಖರ್ ಅಣ್ಣವರು ಖುದ್ದಾಗಿ ಬಂದು ನಮಗೆ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅವರಿಗೆ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ತಿಳಿಸುವುದ ಕಾರಣ ಏನಂತಂದ್ರೆ, ಅವರಿಗೆ ಈ ಒಂದು ಕ್ರಿಶ್ಚಿಯನ್ ಜನಾಂಗಕ್ಕೆ ಸೇರಿರ್ತಕ್ಕಂಥ ರಾಜಶೇಖರ್ ಅಣ್ಣವರಿಗೆ MLC ವನ್ನು ಮಾಡ್ಬೇಕಂತಂದು ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರ ವತಿಯಿಂದ ನಾನು ಇವತ್ತು ಕೂಡ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೆಂಗಳೂರಿನಲ್ಲಿ ಮಾತಾಡಿದ್ದೀನಿ. ಅಣ್ಣವರು SP ರಾಜಶೇಖರ್ ಅಣ್ಣವರು ಇವರಿಗೆ MLC ಸೀಟ್ ಸಲುವಾಗಿ ತಾವು ಸರ್ ಅವರಿಗೆ ಸಪೋರ್ಟ್ ಮಾಡ್ಬೇಕಂದಿದಾಗ ಹೇಗೆ ಮಾಡ್ಬೇಕಪ್ಪ ಅಂತಂದು ಒಂದು ಮಾತು ಕೇಳಿದಾಗ ಅವರು ನಮಗೆ 24 hours ಬೀದಿ ಬದಿ ವ್ಯಾಪಾರಿಗೆ ಬಾಲ್ಕಿಯಲ್ಲಿ ಏನೇ ಒಂದು ಸಮಸ್ಯೆ ಬಂದಾಗ ನಮಗೆ ಹಗಲಿರುಳು ಅವರು ನಮ್ಮ ಜೊತೆ ಇದ್ದು ಕೆಲಸ ಮಾಡಿಕೊಡ್ತಾರ. ಅಂತ ಒಂದು ವ್ಯಕ್ತಿಗೆ ನಾವು MLC ಯಾಕೆ ಮಾಡಬಾರ್ದು ಅಂತ ನಮ್ಮ ಮನಸ್ಸಿನಲ್ಲಿ, ನಮ್ಮ ಬೀದಿ ಬದಿ ವ್ಯಾಪಾರಿ ಕಡೆಯಿಂದ, ನಮ್ಮ ಜನಾಂಗ ಕಡೆಯಿಂದ ಕೂಡ ಈ ಒಂದು ವಿಚಾರ ಬಂದಿದೆ. ಇವರಿಗೆ MLC ಸೀಟನ್ನು ತಾವು ಸರ್ಕಾರ ಇದಕ್ಕೆ ಎಚ್ಚರಗೊಳಿಸಿಕೊಂಡು ತಾವು ಈ ಒಂದು ರಾಜಶೇಖರ್ ಅಣ್ಣವರಿಗೆ MLC ವನ್ನು ಮಾಡ್ಬೇಕಂತಂದು ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಬಾಲ್ಕಿ ವತಿಯಿಂದ ನಾನು ಸಿದ್ದರಾಮಯ್ಯ ಬಾಬಯ್ಯ ಸ್ವಾಮಿ ನಾನು ಅವರಿಗೆ ಕೇಳ್ಕೊಳ್ತಿದ್ದೇನೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ವ್ಯಾಪಾರದ ಜಿಲ್ಲಾ ಅಧ್ಯಕ್ಷ ಆದಂಥ ಪುಟ್ಟರಾಜ್ ಹಲ್ಗೆ ನಾವು ಪೇಪರ್ ಮುಖಾಂತರ, ಪತ್ರಿಕಾ ಮುಖಾಂತರ ಬರೋದು ವಿಶೇಷ ಏನಂದ್ರೆ, ನಾವು SP ರಾಜಶೇಖರ್ ಅಣ್ಣವರು ಬೀದರ್ ಜಿಲ್ಲೆಯಿಂದ ಅವರಿಗೆ MLC ಕೊಡ್ಬೇಕಂತೇಳಿ ಈ ಪೇಪರ್ ಮುಖಾಂತರವಾಗಿ ಬರ್ತಾ ಇದ್ದೀವಿ. ಆಮೇಲೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿ ಮಾಡೋದು ಏನಂತಂದರೆ, SP ರಾಜಶೇಖರ್ ಅಣ್ಣವರಿಗೆ ಬೀದರ್ ಜಿಲ್ಲೆ ವತಿಯಿಂದ ಅವರಿಗೆ MLC ಮಾಡ್ಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಸುಮಾರು 30 ವರ್ಷದಿಂದ ಯಾವುದೇ ಕ್ರಿಸ್ತ ಸಮಾಜಕ್ಕೆ ಯಾವುದೇ ರೀತಿಯಿಂದ ದುಡಿತಕ್ಕಂಥ ಯಾವುದೇ ಸವಲತ್ತುಗಳು ಮುಟ್ಟಿಲ್ಲ. ಆ ರೀತಿಯಿಂದಲೂ ನಾವು ಬರೋ ಕಾರಣ ಏನಂದರೆ, SP ರಾಜಶೇಖರ್ ಅಣ್ಣವರಿಗೆ MLC ಕೊಡ್ಬೇಕಂತೇಳಿ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೂ ಕೂಡ ಮನವಿ ಮಾಡ್ತಾ ಇದ್ದೀವಿ. ಬೀದರ್ ಜಿಲ್ಲೆಯಿಂದ SP ರಾಜಶೇಖರ್ ಅಣ್ಣವರಿಗೆ, ಮುಖ್ಯಮಂತ್ರಿ ಸಾಹೇಬರಿಗೆ ಅವರಿಗೆ MLC ಮಾಡಬೇಕು ನಮ್ಮ ಬೀದರ್ ಜಿಲ್ಲೆಯಿಂದ ಅಂಥೇಳಿ ನಾವು ಮುಖ್ಯಮಂತ್ರಿ ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೂ ಕೂಡ SP ರಾಜಶೇಖರ್ ಅಣ್ಣವರಿಗೆ MLC ಮಾಡ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಸುಮಾರು 30 ವರ್ಷದಿಂದ ಅವರು ಒಂದು ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ, ಒಂದು ಯೂತ್ ಕಾಂಗ್ರೆಸ್ಸಲ್ಲಿ ಕೂಡ ಅವರು ಸುಮಾರು ವರ್ಷದಿಂದ ಕೆಲಸ ಮಾಡ್ಕೊಂಡು, ದುಡಿಮೆ ಮಾಡ್ಕೊಂಡು ಅವರು ನಮ್ಮ ಪಕ್ಷದಲ್ಲಿ ಬಂದಿದ್ದಾರೆ. ಅವರಿಗೆ ನೀವು ಸರ್ಕಾರ ವತಿಯಿಂದಲೂ ಎಲ್ಲ ಸಚಿವರ ವತಿಯಿಂದಲೂ ಅವರಿಗೆ ರಾಜಶೇಖರ್ ಅಣ್ಣವರಿಗೆ MLC ಮಾಡ್ಬೇಕಂತೇಳಿ ನಾವು ಬೀದರ್ ವತಿಯಿಂದ ಜಿಲ್ಲಾ ಅಧ್ಯಕ್ಷ ಪುಟ್ಟರಾಜ್ ಆಗಿ ಕೇಳ್ತಾ ಇದ್ದೇವೆ. ಬೀದರ್ ಜಿಲ್ಲೆ ರಹೀಮ್ ಖಾನ್ ಸಾಹೇಬರಿಗೆ ನಾವು ಮನವಿ ಮಾಡೋದು ಏನಂದರೆ, ನಮ್ಮ ಕ್ರಿಶ್ಚಿಯನ್ ಕಮಿಟಿಗೆ ಯಾವುದೇ ರೀತಿಯಿಂದಲೂ ಇಲ್ಲಿ ತನ ಏನು ಇದು ಆಗಲಿಲ್ಲ. ಬಟ್ ಇದೊಂದು ಸೀಟ್ ಕೊಟ್ಟಿಲ್ಲ. ಇವಾಗ SP ರಾಜಶೇಖರ್ ಅಣ್ಣವರಿಗೆ ಕ್ರಿಶ್ಚಿಯನ್ ಕಮಿಟಿದಿಂದ ಅವರಿಗೆ MLC ನಾಮಿನೇಟ್ ಮಾಡ್ಬೇಕಂತೇಳಿ ನಾವು ನೀವು ಮನವಿ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಹುಮ್ನಾಬಾದ್ ತಾಲೂಕ ಶ್ರೀ ರಾಜಶೇಖರ್ ಪಾಟೀಲ್ ಅವರು, ಮಾಜಿ ಮಂತ್ರಿ ಅವರು, ಅವರಿಗೂ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಬೀದರ್ ಜಿಲ್ಲೆ ವತಿಯಿಂದ ರಾಜಶೇಖರ್ ಅಣ್ಣವರಿಗೆ MLC ಮಾಡ್ಬೇಕಂತೇಳಿ ನಾವು ಕ್ರಿಶ್ಚಿಯನ್ ಕಮಿಟಿದಿಂದ ಆಲ್ರೆಡಿ ನಾವು ಎಲ್ಲ ಕಡೆ ಇದು ಮಾಡಿದ್ದೀವಿ. ಒಂದು ಮಾಡ್ಬೇಕಂತೇಳಿ MLC ಮಾಡ್ಬೇಕಂತೇಳಿ ನಾವು ನಿಮ್ಮನ್ನು ಮನವಿಯಾಗಿ ಕೇಳ್ತೀವಿ. ನಾನು 2 ಮಾತನಾಡಿ ಮುಗಿಸ್ತೀನಿ. ಜೈ ಕಾಂಗ್ರೆಸ್, ಜೈ ಭೀಮ್. ವ್ಯಾಪಾರಿದ ಜಿಲ್ಲಾ ಉಪಾಧ್ಯಕ್ಷರಾದ
ಪೇಪರ್ ಮೀಟಿಂಗ್ದಲ್ಲಿ ಮಾತಾಡ್ತಾ ಇದ್ದೇನೆ. ನಮ್ಮ ರಾಜಶೇಖರ್ ಅಣ್ಣವರಿಗೆ MLC ಕೊಡಬೇಕು. ನಮ್ಮ ಕ್ರಿಶ್ಚಿಯನ್ ಕಮಿಟಿ ಸುಮಾರು 40-50 ವರ್ಷ ಏನು ಸೌಲಭ್ಯ ಕೇಳಿಲ್ಲ, ಏನೂ ಮಾಡಿಲ್ಲ. ಅದ್ರ ಕಡೆಯಿಂದ MLC ಕೊಡ್ಬೇಕಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೆವು. ಹಾಗೂ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಮಾಡ್ತಾ ಇದ್ದೆವು. ರಾಜಶೇಖರ್ B ಪಾಟೀಲ್ ಹುಮ್ನಾಬಾದ್ ಮಾಜಿ ಸಚಿವರಿಗೂ ನಮ್ಮ ಕ್ರಿಶ್ಚಿಯನ್ ಜನರು ಸುಮಾರು 60 ವೋಟರ್ಸ್ ಇದ್ದೇವೆ. ಅದ್ರ ಕಡೆಯಿಂದ ನಮಗೆ 60 ಲಕ್ಷ ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದೆವು. ಅದ್ರ ಕಡೆಯಿಂದ ನಮಗೆ ಯಾವುದೇ ಒಂದು ಟಿಕೆಟ್ ಸಿಕ್ಕಿಲ್ಲ, ಏನೂ ಕೊಟ್ಟಿಲ್ಲ. ಏನೇ ನಾವು ಸೌಲಭ್ಯ ಕೇಳತ್ತರ ನಮ್ಗೆ SC ಕೋಟದಾಗ ಬರ್ತದಂತಾರ, ನಮ್ದು SCದಾಗ ಬರಲ್ಲ, ನಾವು ಮೈನಾರಿಟಿದಾಗ ಬರ್ತೇವೆ. ನಮಗೆ MLC ಈ ಸಾರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೆವು. ಈಶ್ವರ್ ಖಂಡ್ರೆ ಅವರಿಗೆ, ರಾಜಶೇಖರ್ B ಪಾಟೀಲ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, DK ಶಿವಕುಮಾರ್ ಅವರಿಗೆ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದು. ಜೈ ಹಿಂದ್, ಜೈ ಕರ್ನಾಟಕ.